ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಶ್ರೀ ಪರಮೇಶ್ವರಾಯ ನಮಃ. ಆತ್ಮೀಯರೇ, ಇಂದಿನ ದಿವಸ ಸೋಮವಾರವಾಗಿದೆ. ತಾರೀಖು 20/4/2026 ಇಸ್ವಿ. ಹೀಗಿರುವಾಗ ಇವತ್ತಿನ ದಿವಸದ ಪಂಚಾಂಗ ಏನಿದೆ, ಖಗೋಳದಲ್ಲಿ ಗ್ರಹ ಸ್ಥಿತಿ ಏನಿದೆ, ಮೇಷಾದಿ 12 ರಾಶಿಯವರ ಪರಿಹಾರ ಏನಿದೆ, ಇದನ್ನೆಲ್ಲವನ್ನು ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948 ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯಾತಿಥಿ ಅಕ್ಷತ್ರದಿಗೆ ಅಲ್ವಾ. ಇವತ್ತಿನ ದಿವಸ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ವಾರ ಸೋಮವಾರ. ಈ ದಿವಸದ ನಕ್ಷತ್ರ ಕೃತಿಕಾ ನಕ್ಷತ್ರ ಬೆಳಗ್ಗೆ 7:50 ಮಾತ್ರ ಇದೆ. ತದನಂತರದಲ್ಲಿ ಬಂದಿರತಕ್ಕಂಥದ್ದು ರೋಹಿಣಿ ನಕ್ಷತ್ರ. ಸೌಭಾಗ್ಯ ನಾಮ ಯೋಗ ಇದೆ, ಗರಜಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಅಕ್ಷಯ ತೃತೀಯ, ತ್ರೇತಾಯುಗಾದಿ, ಜೊತೆಯಲ್ಲಿ ಬಸವೇಶ್ವರ ಜಯಂತಿ ಎಲ್ಲ ಇರತಕ್ಕಂಥದ್ದು ಇಂದಿನ ದಿವಸ. ಅಂದಾಗ ಅಕ್ಷಯ ತೃತೀಯ ಎಂದ ತಕ್ಷಣದಲ್ಲಿ ಪ್ರತಿಯೊಬ್ಬರಿಗೂ ಸಹಿತವಾಗಿ ಹುಮ್ಮಸ್ಸು, ಪ್ರತಿಯೊಬ್ಬರಿಗೂ ಸಹಿತವಾಗಿ ಆನಂದ, ನೆಮ್ಮದಿಯನ್ನು ಕೊಡುವಂತಹ ದಿವಸವಾಗಿರ್ತಕ್ಕಂಥದ್ದು. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಏನು ಆಗಿದ್ರೆ, ಗ್ರಹಗಳೆಲ್ಲ ಎಲ್ಲೆಲ್ಲಿದ್ದಾವೆ, ರಾಶಿ ಮಂಡಲ ಏನು ಹೇಳ್ತದೆ, ಭಚಕ್ರದಲ್ಲಿ ಗ್ರಹಗಳ ಸ್ಥಿತಿ ಏನು ಅಂತ ನೋಡುವಾಗ ಮೇಷರಾಶಿಯಲ್ಲಿ ರವಿ ಇವತ್ತಿನ ದಿವಸ ಇರತಕ್ಕಂತಹದ್ದು. ಸೂರ್ಯ ಒಬ್ಬರೇ ಇದ್ದಾನೆ ಮೇಷರಾಶಿಯಲ್ಲಿ, ಅಂದ್ರೆ ಉಚ್ಚನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ವೃಷಭ ರಾಶಿಗೆ ಶುಕ್ರನ ಪ್ರವೇಶ ಆಗಿದೆ, ಸ್ವಕ್ಷೇತ್ರಕ್ಕೆ ಶುಕ್ರ ಬಂದ್ಬಿಟ್ಟಿದ್ದಾನೆ. ಚಂದ್ರನೂ ಸಹಿತವಾಗಿ ರೋಹಿಣಿ ನಕ್ಷತ್ರಕ್ಕೆ ಬರ್ತಾ ಇದ್ದಾನೆ ಬೆಳಗ್ಗೆ 7 ಗಂಟೆಗೆ. ಅಂದ್ರೆ ಇವತ್ತಿನ ದಿವಸ ಕೃತಿಕಾ ನಕ್ಷತ್ರದಲ್ಲೇ ಇದ್ದ, ಮುಂದೆ 7:50 ನಂತರದಲ್ಲಿ ರೋಹಿಣಿ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ಈಗ ಕೃತಿಕಾ ನಕ್ಷತ್ರದ 4ನೇ ಪಾದದಲ್ಲಿದ್ದಾನೆ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ಶೂನ್ಯವಾಗಿದೆ. ಸಿಂಹ ರಾಶಿಯಲ್ಲಿ ಕೇತು ಮತ್ತು ಮಾಂದ್ಯರ ಯುತಿ ಇರತಕ್ಕಂತಹದ್ದು. ಕನ್ಯಾ ಶೂನ್ಯ. ತುಲಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಶ್ಚಿಕ, ಧನು, ಮಕರ ಈ 3 ರಾಶಿಗಳು ಶೂನ್ಯ ರಾಶಿಯಾಗಿರ್ತಕ್ಕಂಥದ್ದು. ಕುಂಭ ರಾಶಿಯಲ್ಲಿ ಎಂದಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮತ್ತು ಕುಜ, ಬುಧರ ಯುತಿ ಇರತಕ್ಕಂತಹದ್ದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಎಲ್ಲ ಕೆಲಸ ಕಾರ್ಯಗಳಿಗೂ ಅನುಕೂಲವನ್ನು ಮಾಡಿಕೊಡುವಂತಹ ಕಾಲ. ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಪ್ರಮೋಷನ್ ಸಿಗುವ ಕಾಲ. ಸೂರ್ಯ ಉಚ್ಚನಾಗಿದ್ದಾನೆ. ಸೂರ್ಯ ಉಚ್ಚನಾಗಿದ್ದಾಗ ಸಾಧಾರಣವಾಗಿ ಆರಕ್ಷಕರಿಗೆ, ವಕೀಲ ವೃತ್ತಿಯಲ್ಲಿ ಇರತಕ್ಕಂಥವರಿಗೆ, ಜಡ್ಜರಿಗೆ, ಕಾನೂನಿನಲ್ಲಿ ಇರತಕ್ಕಂಥವರಿಗೆ, ಶಾಸಕಾಂಗ ಹಾಗೂ ನ್ಯಾಯಾಂಗದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹಿತವಾಗಿ ಅನುಕೂಲವನ್ನು ಮಾಡಿಕೊಡುವವನು ಸೂರ್ಯ. ಅವನು ಉಚ್ಚನಾಗಿದ್ದಾನೆ ಎಂದಾಗ ಏನೋ ಒಂದು ರೀತಿಯಂತಹ ಬದಲಾವಣೆಯ ಸನ್ನಿವೇಶಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ನೆಮ್ಮದಿಯನ್ನು ಕೊಡ್ತದೆ. ಪರಿಹಾರಕ್ಕೆ ಏನಾದರೂ ಮಾಡ್ಕೊಳ್ಬೇಕಾ? ಬೇಕು. 7.5 ಇದೆ. ಈ 7.5 ಇದ್ದಾಗ ಶನೇಶ್ವರನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಅಥವಾ ನವಗ್ರಹಗಳಲ್ಲಿ ಎಳ್ಳೆಣ್ಣೆ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗ್ತದೆ. ಆದರೆ ಇವತ್ತಿನ ದಿವಸ ಮೇಷರಾಶಿಯವರಿಗೆ 190% ಅನುಕೂಲವಾಗುವಂತಹ ಸಾಧ್ಯತೆಗಳು. ವ್ಯವಹಾರದಲ್ಲಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ಯಾವುದೇ ಕ್ಷೇತ್ರದಲ್ಲಿ. ದೋಷ ನಿವಾರಣೆಗಾಗಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಜೊತೆಯಲ್ಲಿ ನವನಾಗ ಸ್ತೋತ್ರವನ್ನು ಪಠನ ಮಾಡಿ, ನವಧಾನ್ಯಗಳನ್ನು ದಾನ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ, ಕೆಂಬಣ್ಣದ ಬಟ್ಟೆಗಳನ್ನು ಧರಿಸಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮ್ಮ ರಾಶಿಗೆ ಬಂದಿದ್ದಾನೆ. ಸ್ವಕ್ಷೇತ್ರದಲ್ಲಿದ್ದಾಗ ಕೋಟಿ ದೋಷಮ್ನೆ ಅಂತೆ, ಕೋಟಿ ದೋಷಗಳಿದ್ರೂ ಪರಿಹಾರ ಮಾಡುವ ಶಕ್ತಿ ಇದೆ ಶುಕ್ರನಿಗೆ. ಸಾಧಾರಣವಾಗಿ ವಿತ್ತ ಖಾತೆಯಲ್ಲಿರ್ತಕ್ಕಂಥವರಿಗೆಲ್ಲರಿಗೂ ಸಹಿತವಾಗಿ ಅಭಿವೃದ್ಧಿ, ಹಣ ಸಂಪಾದನೆ ಮಾಡತಕ್ಕಂಥವರಿಗೆ ಅನುಕೂಲ, ದುಡಿದು ತಿನ್ನುವವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧನಧಾನ್ಯಾದಿಗಳ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅನುಕೂಲ. ಧನಧಾನ್ಯಾದಿ, ಇಲ್ಲಿ ಧನದ ವ್ಯಾಪಾರ, ಧನ ಅಲ್ಲ, ಧನ ಅಂದ್ರೆ ಏನು, ಬಡ್ಡಿ ವ್ಯವಹಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. ಸಾಲವನ್ನು ಕೊಡುವವರು ಇರ್ತಾರೆ ಕೆಲವರು, ಅಂತವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಇವತ್ತಿನ ದಿವಸ ಶುಕ್ರನು ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ ಸಾಧಾರಣವಾಗಿ ಶೃಂಗಾರ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ, ಬಟ್ಟೆ ವ್ಯಾಪಾರಗಳನ್ನು ಮಾಡತಕ್ಕಂಥವರಿಗೆ, ಈವೆಂಟ್ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ, ರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಸಿನಿಮಾ ರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಎಲ್ಲರಿಗೂ ಅನುಕೂಲ ಇರತಕ್ಕಂತಹದ್ದು. ಈ ಸಂದರ್ಭದಲ್ಲಿ ಹೊಸ ಚಿತ್ರಗಳಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳು. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶುಕ್ರ ಶಾಂತಿ. ಶುಕ್ರನಿಗೆ ಪರಿಹಾರ ಏನಾದ್ರು ಮಾಡ್ಕೊಳ್ಳಿ. ಶುಕ್ರ ಸ್ತೋತ್ರವನ್ನು ಪಠನ ಮಾಡಿ, ಶುಕ್ರನ ಮಂತ್ರವನ್ನು ಹೇಳಿ, ಆಗ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಪೂರ್ವ ದಿಕ್ಕು, ಇವೆಲ್ಲ ನಿಮಗೆ ಅನುಕೂಲ. ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಕರ್ಮ ರಾಶಿಯಲ್ಲಿ ಅನುಕೂಲತೆ ಇರತಕ್ಕಂತಹದ್ದು ವಿದ್ಯಾರ್ಥಿಗಳಿಗೆ. ಎಷ್ಟೋ ವಿದ್ಯಾರ್ಥಿಗಳು ಕೆಲಸವನ್ನ ಮಾಡ್ತಾ ವಿದ್ಯೆಯನ್ನು ಕಲಿತಾ ಇರ್ತೀರಿ. ಅಂತ
ಅಂಥವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಎಷ್ಟೋ ಜನರು ಶಿಕ್ಷಕರು ಇರ್ತೀರಿ, ಶಿಕ್ಷಕರು ಉಪನ್ಯಾಸಕರು ಇರ್ತೀರಿ, ಅಂಥವರಿಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಶಾಲಾ ಕಾಲೇಜುಗಳ ಹೊರತಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಟ್ಯುಟೋರಿಯಲ್ಸ್ ಮಾಡತಕ್ಕಂಥವರಿಗೆ ಅನುಕೂಲ, ಉಪನ್ಯಾಸಕರಿಗೆ ಅನುಕೂಲ, ಶಿಕ್ಷಕರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಸಂದರ್ಭದಲ್ಲಿ ಜ್ಞಾನಕಾರಕ ಅಂತ ಗುರು ನಿಮ್ಮ ರಾಶಿಯಲ್ಲಿ ಇದ್ದರಿಂದ ದೈವಬಲ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ಶನಿ ಕುಜರ ಯುತಿ ಸ್ವಲ್ಪ ಕಷ್ಟದಾಯಕವಾಗಿರತಕ್ಕಂತಹದ್ದು. ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಕೆಲವು ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತೀರಿ, ಬಹಳ ವರ್ಷದಿಂದಲೂ ಮಾಡ್ಕೊಳ್ತಾ ಇರ್ತೀರಿ, ಆದರೂ ಉದ್ಯೋಗದಿಂದ ಹೊರಗೆ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಸಂದರ್ಭದಲ್ಲಿ ಬೇರೆ ಬೇರೆ ಉದ್ಯೋಗವನ್ನು ಹುಡುಕಿಕೊಳ್ಳಬೇಕಾದಂತಹ ಸಂದರ್ಭ, ಸ್ವಂತ ಉದ್ಯೋಗವನ್ನು ಮಾಡಬೇಕಾದಂತಹ ಸಂದರ್ಭ, ದೋಷ ನಿವಾರಣೆಗಾಗಿ ವಿಷ್ಣು ದೇವರ ಆರಾಧನೆ, ಮಹಾವಿಷ್ಣುವಿನ ಪ್ರಾರ್ಥನೆ, ರಂಗನಾಥನ ಅನುಗ್ರಹ ಅಥವಾ ತಿರುಪತಿ ತಿಮ್ಮಪ್ಪನ ಸೇವೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು, ಹಳದಿ ಬಣ್ಣದ ಬಟ್ಟೆಗಳೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ. ಜೊತೆಯಲ್ಲಿ ಪೂರ್ವ ದಿಕ್ಕು ಅಥವಾ ಆಗ್ನೇಯ ದಿಕ್ಕು ನಿಮಗೆ ಕ್ಷೇಮವನ್ನು ತರುತ್ತದೆ. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಚಂದ್ರನು ಉಚ್ಚನಾಗಿದ್ದಾನೆ. ನೋಡಿ, ಉಚ್ಚ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ರೋಹಿಣಿ ನಕ್ಷತ್ರಕ್ಕೆ ಬರ್ತಾ ಇದ್ದಾನೆ ಅಂದಾಗ ನಿಮಗೆ ಇವತ್ತಿನ ದಿವಸ ಯಶಸ್ಸು, ಕೀರ್ತಿ, ಲಾಭ, ಹೊಸ ಬಟ್ಟೆಯನ್ನು ಧರಿಸುವಂತಹ ಯೋಗ, ಹೊಸ ವಾಹನದಲ್ಲಿ ಸಂಚಾರ ಮಾಡುವಂತಹ ಯೋಗ, ಕೆಲವರಿಗೆ ವಿಮಾನದಲ್ಲಿ ಸಂಚಾರ ಮಾಡುವಂತಹ ಯೋಗ ಇವತ್ತಿನ ದಿವಸ ಜರುಗುವಂತಹದ್ದು. ಜೊತೆಯಲ್ಲಿ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳಿಂದ ಅನುಕೂಲತೆಗಳನ್ನು ಮಾಡಿಕೊಳ್ಳುವಂತಹ ಒಂದು ಸುಯೋಗದ ಕ್ಷಣಗಳು ಇವತ್ತಿನ ದಿವಸ. ಕೆಲವರಿಗಂತೂ ಸಂಪಾದನೆ ಚೆನ್ನಾಗಿ ಮಾಡಿಕೊಳ್ಳಬೇಕಂತಹ ಉದ್ದೇಶ. ನೋಡಿ, ಕೆಲವರಿಗೆ ಮಾತ್ರ ಸ್ವಲ್ಪ ತಾಪತ್ರಯ ಇರತಕ್ಕಂತಹದ್ದು, ದುರುದ್ದೇಶ ಪೂರಿತವಾಗಿರತಕ್ಕಂತಹದ್ದು. ದುರುದ್ದೇಶದಿಂದ ಹಣ ಮಾಡ್ಲಿಕ್ಕೆ ಹೋಗ್ತೀರಿ, ಸಿಕ್ಕಾಕೊಳ್ತೀರಿ, ಅದರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಅಪವಾದ, ಅವಮಾನ ಇತ್ಯಾದಿಗಳು ಉಂಟಾಗುವಂತಹದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಚಂದ್ರಶಾಂತಿ ಮಾಡಿಕೊಳ್ಳಿ. ದುರ್ಗಾದೇವತೆಯ ಸಹಸ್ರನಾಮ ಅಷ್ಟೋತ್ತರ ಇತ್ಯಾದಿಗಳನ್ನು ಓದುವುದರಿಂದ ಅಥವಾ ಚಂಡಿಕಾ ಪಾರಾಯಣವನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ದಕ್ಷಿಣ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ಏಕಾದಶ ಭಾವದಲ್ಲಿ ಗುರು, ಲಾಭಕ್ಕೆ ಗುರು ಬಂದ ಅಂದ್ರೆ ಜೀವನದಲ್ಲಿ ಒಳ್ಳೆಯ ಲಾಭವನ್ನು ಪಡೆಯುವಂತಹ ಒಂದು ಸುಯೋಗ. ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಚಂದ್ರ ಯುತಿ, ಇದು ಅನುಕೂಲವಾಗಿರತಕ್ಕಂತಹದ್ದು. ಸಾಧಾರಣವಾಗಿ ಹೈನುಗಾರಿಕೆ, ತೋಟಗಾರಿಕೆ ಮಾಡತಕ್ಕಂಥವರಿಗೆ ಅನುಕೂಲ ಉಂಟಾಗ್ತದೆ. ಅಥವಾ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅನುಕೂಲ. ಅಂಗಡಿ ಇತ್ಯಾದಿಗಳನ್ನು ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥವರಿಗೆಲ್ಲ ನೆಮ್ಮದಿಯನ್ನು ಕೊಡುವಂತಹ ಒಂದು ಸುಯೋಗದ ದಿವಸವಾಗಿರ್ತಕ್ಕಂಥದ್ದು. ಕೆಲವರಿಗೆ ಜ್ಯುವೆಲರಿ ಶಾಪ್ ನಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಇವತ್ತಿನ ದಿವಸ ಯಶಸ್ಸು. ಬೆಳ್ಳಿ ಬಂಗಾರ ಕೊಳ್ಳುವವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಶ್ರೀರಾಮನ ಸೇವೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ದೋಷಕ್ಕೆ ಪರಿಹಾರಕ್ಕಾಗಿ ರಾಮ ಮಂತ್ರವನ್ನ ಜಪ ಮಾಡ್ಕೊಳ್ಳಿ. ಸಿಂಹರಾಶಿಯವರು ವಿಶೇಷವಾಗಿ 1 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಆರೋಗ್ಯ ವೃದ್ಧಿ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಧಾರಣೆ ಮಾಡುವುದರಿಂದ, ಕೆಂಪು ರೇಖೆ ಇರಬಹುದು, ಕೆಂಪು ಚಿತ್ರ ಇರಬಹುದು, ಕೆಂಪು ಬಣ್ಣದ ಚುಕ್ಕೆ ಇರಬಹುದು, ಅಂತಹದನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ ಸಿಂಹರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ. ಈಗ ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸಪ್ತಮದಲ್ಲಿತ್ತು, ಪೂರ್ಣಾಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. 7ನೇ ಮನೆಯಲ್ಲಿ ಶನಿ ಬುಧರ ಯುತಿ, ಕುಜನೂ ಸಹಿತವಾಗಿದ್ದಾನೆ ಅಂದಾಗ ಸಾಧಾರಣವಾಗಿ ಸಹೋದರರಿಂದ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆ ಅಥವಾ ಕೆಲಸಗಾರರಿಗೆ ಟೀಕೆಗೆ ಒಳಗಾಗುವಂತಹ ಸಾಧ್ಯತೆ, ಕೆಲಸಗಾರರಿಂದ ಅವಮಾನ ಹೊಂದುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ ಕನ್ಯಾ ರಾಶಿಯವರು. ಆದ್ರೆ ಭಾಗ್ಯ ರಾಶಿಯಲ್ಲಿ ಶುಕ್ರ ಮತ್ತು ಚಂದ್ರರಿದ್ದಾರೆ. ಕೆಲವರಿಗಂತೂ ಭಾಗ್ಯ ವೃದ್ಧಿ, ಹೊಸ ಯೋಜನೆಗಳನ್ನು ಹಾಕೊಳ್ತೀರಿ, ಹೊಸ ವ್ಯಾಪಾರ ವ್ಯವಹಾರವನ್ನು ಮಾಡ್ತೀರಿ, ಅಥವಾ ಹೊಸದಂತಹ ತೋಟಗಾರಿಕೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಸುಯೋಗದ ಕ್ಷಣಗಳು ಇವತ್ತಿನ ದಿವಸ ಇರತಕ್ಕಂತಹದ್ದು ಕನ್ಯಾ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಶನಿ ಜಪ, ಕುಜನ ಜಪವನ್ನು ಮಾಡಿಕೊಳ್ಳುವುದರಿಂದ ಅಥವಾ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳಿ, ಅಥವಾ ವಿಶ್ವಾವಸು ಗಂಧರ್ವನ ಅನುಷ್ಠಾನವನ್ನು ಮಾಡುವುದರಿಂದ ಕ್ಷೇಮ ಇದೆ. ಇಂದಿನ ದಿವಸ ದೋಷಕ್ಕೆ ಪರಿಹಾರಕ್ಕಾಗಿ ವಿಷ್ಣುವಿನ ಆರಾಧನೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು, ಪಚ್ಚೆ ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಇವತ್ತಿನ ದಿವಸ ಕೆಲಸ ಮಾಡ್ತದೆ. ಮಾಡ್ಕೊಳ್ಳಿ, ಶುಭವಾಗಲಿ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಸ್ವಕ್ಷೇತ್ರಕ್ಕೆ ಬಂದಿದ್ದಾನೆ, ಅಷ್ಟಮದಲ್ಲಿದ್ದಾನೆ. ಅಷ್ಟಮದ ಚಂದ್ರ ದುಃಖದ ವಾರ್ತೆಯನ್ನು ಕೊಡ್ತಾನೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಬೇಕು. ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯ ಕೇಂದ್ರಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ ಅಂದಾಗ ಕೇಂದ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲ. ಅರ್ಥಾತ್ ಊರನ್ನು ಬಿಟ್ಟು ಹೊರಭಾಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅನುಕೂಲ ಇದೆ. ಸ್ವದೇಶವನ್ನು ಬಿಟ್ಟು ವಿದೇಶದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅನುಕೂಲ ಇದೆ. ಸ್ವಸ್ಥಳವನ್ನು ಬಿಟ್ಟು ಪರಸ್ಥಳದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅನುಕೂಲ ಇದೆ. ಮನೆಯಲ್ಲೆಲ್ಲ ಮನೆಯನ್ನು ಬಿಟ್ಟು ಹೊರಗೆ
ಕೆಲಸ ಮಾಡತಕ್ಕಂಥವರಿಗೆಲ್ಲ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಈ ಸಂದರ್ಭದಲ್ಲಿ ತುಲಾ ರಾಶಿಯವರಿಗೆ. ತುಲಾ ರಾಶಿಯವರು ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಆರಾಧನೆ ಅಥವಾ ಮಹಾಲಕ್ಷ್ಮಿಯ ಆರಾಧನೆ ಅಥವಾ ಯಕ್ಷಿಣಿ ದುರ್ಗಾ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪಶ್ಚಿಮ ದಿಕ್ಕು ಅಥವಾ ಅದಕ್ಕೆ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ತುಲಾ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಶುಕ್ರ. ಬಂಗಾರ ಖರೀದಿ ಮಾಡುವವರಿಗೆ ಒಳ್ಳೆಯ ಅನುಕೂಲಕರವಾದಂತಹ ಕಾಲ. ನೀವು ಎಷ್ಟೇ ಖರೀದಿ ಮಾಡಿ ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹದ್ದಿದೆ ಇವತ್ತಿನ ದಿವಸದ ಅಕ್ಷಯ ತೃತೀಯ ಕಾಲದಲ್ಲಿ. ನೋಡಿ, ಸಾಧಾರಣವಾಗಿ 7ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹೀಗಾಗಿ ಸ್ವಲ್ಪ ಅಂದ್ರೆ ವೈವಾಹಿಕ ಜೀವನಕ್ಕೆ ಅನುಕೂಲವನ್ನು ಮಾಡಿಕೊಡುವಂತಹ ಶುಕ್ರ ಚಂದ್ರರು, ಅವರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶ್ಯಾಧಿಪತಿ ಅಂತಹ ಕುಜನು ವಿಶೇಷವಾಗಿ ಶನಿಯ ಒಟ್ಟಿಗೆ ಸೇರಿದ್ದರಿಂದ, ಶತ್ರು ಒಟ್ಟಿಗೆ ಸೇರಿದ್ದರಿಂದ ನೀವು ಇದ್ದ ಜಾಗದಲ್ಲೇ ಶತ್ರುಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಎಲ್ಲೇ ಇರಿ ಅಲ್ಲಿ ನಿಮಗೆ ಶತ್ರುಗಳು ಇದ್ದೇ ಇರ್ತಾರೆ. ನೀವು ಶತ್ರುಗಳೇ ಇಲ್ಲ ಅಂತ ಆಲೋಚನೆ ಮಾಡ್ತಾ ಇರ್ತೀರಿ, ಆದ್ರೆ ನಿಮ್ಮ ಮೇಲೆ ಕತ್ತಿ ಮಸೆಯುವವರು ಬಹಳಷ್ಟು ಜನ ಇದ್ದೇ ಇರ್ತಾರೆ. ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಇದ್ದದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗ್ತದೆ, ದೇಹಾಲಸ್ಯ ಉಂಟಾಗ್ತದೆ, ದುಗುಡತನ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಎಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಪಡ್ಕೊಳ್ಬೇಕು. ಸುಬ್ರಹ್ಮಣ್ಯೇಶ್ವರನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿಯನ್ನು ಕಾಣುವಂತಹ ದಿವಸವಾಗಿರ್ತಕ್ಕಂತಹದ್ದು ಇಂದಿನ ದಿವಸ. ನೀವು 9 ಸಂಖ್ಯೆ, ನಿಮ್ಮ ಸಂಖ್ಯೆ 9 ನವಧಾನ್ಯಗಳನ್ನ ದಾನ ಮಾಡ್ಕೊಳ್ಳಿ, ಕೆಂಪು ಬಣ್ಣದ ವಸ್ತ್ರಗಳನ್ನ ಧರಿಸಿ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ಸಪ್ತಮಾಧಿಪತಿ ಅಂತಹ ಬುಧನ್ 4ನೇ ಮನೆಯಲ್ಲಿದ್ದಾನೆ. ಹೀಗಾಗಿ ವಾಹನ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲೋ ಪ್ರಯಾಣಕ್ಕೆ ಹೊರಟಿದ್ದೀರಿ, ಸುಖಯಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆ. ನೀವು ಬಸ್ನಲ್ಲಿ ಹೋಗಾಗಲೂ ಐರಾವತ ಇತ್ಯಾದಿ ಸುಖ ಪ್ರಯಾಣವನ್ನು ಮಾಡುವಂತಹ ವಾಹನಗಳೇ ಸಾಕಷ್ಟಿದೆ, ಅದರಲ್ಲಿ ನಿಮ್ಮ ಪ್ರಯಾಣ. ನೀವು ರೈಲಿನಲ್ಲಿ ಹೋಗುವಾಗಲೂ ಸಹಿತವಾಗಿ ಸುಖಯಾನವನ್ನು ಬಯಸ್ತೀರಿ, ಅಥವಾ ನೀವು ವಿಮಾನದಲ್ಲಿ ಹೋಗುವಾಗಲೂ ಸಹಿತವಾಗಿ ಒಳ್ಳೆಯ ಬಿಸಿನೆಸ್ ಕ್ಲಾಸ್ ಅದರಲ್ಲಿ ನೀವು ಹೋಗುವಂತಹ ಪ್ರಯಾಣ ಮಾಡಬೇಕು ಅನ್ನುವಂತಹ ಉತ್ಸುಕತೆ ಇರತಕ್ಕಂತಹದ್ದು. ಒಟ್ಟಾರೆ ಅತ್ಯಂತ ಅನುಕೂಲವನ್ನು ಪಡೆಯುವಂತಹ ಒಂದು ಸುಯೋಗದ ಕ್ಷಣಗಳಿರ್ತಕ್ಕಂತಹದ್ದು ಧನು ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಇದ್ದದ್ದರಿಂದ. ದೈವಾನುಕೂಲ ಚೆನ್ನಾಗಿದೆ. 4ನೇ ಮನೆಯಲ್ಲಿ ಶನಿ ಮತ್ತು ಕುಜರ ಯುತಿ ಅಷ್ಟು ಒಳ್ಳೆಯದಲ್ಲ. ಪರಿಹಾರವನ್ನು ಮಾಡಿಕೊಳ್ಳಿ. ಶನಿದೇವರ ಆರಾಧನೆ ಹಾಗೂ ಆಂಜನೇಯನ ಉಪಾಸನೆಯಿಂದ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ನೀವು ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ ಇರತಕ್ಕಂತಹದ್ದು. ಜೊತೆಯಲ್ಲಿ ವಿಷ್ಣು ದೇವರ ಅನುಗ್ರಹದಿಂದ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ ಇವತ್ತಿನ ದಿವಸ ಧನು ರಾಶಿಯವರಿಗೆ. ಈಗ ಮಕರ ರಾಶಿ. ನೋಡಿ, ಮಕರ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಕೇತು ಮತ್ತು ಮಾಂದಿ. ದುಷ್ಟತನದಿಂದ ಕೆಲವು ದುರ್ಜನರು ನಿಮ್ಮ ಮೇಲೆ ದುಷ್ಟ ಪ್ರಯೋಗವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವು ಮಂತ್ರ ಮಾಟ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ದುಷ್ಟತನದಿಂದ ಮಾಡುವಂತಹ ಸಾಧ್ಯತೆ. ಅದರಿಂದ ನಿಮಗೆ ಹಲವು ರೀತಿಯಂತಹ ತೊಂದರೆಗೊಳಗಾಗ್ತೀರಿ. ಆರೋಗ್ಯದಲ್ಲಿ ತೊಂದರೆ ಆಗ್ತದೆ, ವ್ಯವಹಾರದಲ್ಲಿ ತೊಂದರೆ ಆಗ್ತದೆ, ಉದ್ಯೋಗದಲ್ಲಿ ತೊಡಕುಂಟಾಗ್ತದೆ, ಕೌಟುಂಬಿಕವಾಗಿ ಮನಸ್ತಾಪಗಳು ಉಂಟಾಗ್ತದೆ, ಸಣ್ಣ ಪುಟ್ಟ ವಿಷಯಕ್ಕೂ ಸಹಿತವಾಗಿ ಜಗಳ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಪ್ರತ್ಯಂಗಿರ ಹೋಮ ಅಥವಾ ಖಡ್ಗರಾವಣ ಹೋಮ ಅಥವಾ ನೀವು ಕಪಾಲರುದ್ರ ಹೋಮ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 8 ಬಳಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿ ಕುಟುಂಬದಲ್ಲಿದ್ದಾನೆ. ಕುಟುಂಬ ಸೌಖ್ಯ ಇಲ್ಲ ಇವತ್ತಿನ ದಿವಸ. ಹಣಕಾಸಿನ ವಿಚಾರವೇ ನಿಮ್ಮ ತಲೆಯಲ್ಲಿ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಹೇಳುವಂತಹ ಯೋಚನೆಗಳು. ಕೆಲವರಂತೂ ಮಾರ್ಕೆಟಿಂಗ್ ಮಾಡೋಣ ಹೇಳುವಂತಹ ಆಲೋಚನೆಗೆ ಒಳಗಾಗಿರ್ತೀರಿ. ಕೆಲವರು ಶೇರ್ ಮಾರ್ಕೆಟ್ನಲ್ಲಿ ಹಣ ತೊಡಗಿಸೋಣ ಹೇಳುವಂತಹ ಭಾವನೆ ಉಳ್ಳವರಾಗಿರ್ತೀರಿ. ಕೆಲವರಂತೂ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿರ್ತೀರಿ. ಅಂತವರಿಗೆಲ್ಲರಿಗೂ ಸಹಿತವಾಗಿ ಇವತ್ತಿನ ದಿವಸ ಸ್ವಲ್ಪ ಹಿಂದೇಟುಂಟಾಗುವಂತಹ ಸಾಧ್ಯತೆ, ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಎಷ್ಟೇ ಕಷ್ಟಪಟ್ಟರೂ ಸಹಿತವಾಗಿ ದಿವಸದ ಖರ್ಚಿಗೆ ಹುಟ್ಟಿಸಿಕೊಳ್ಳುವುದು ಕಷ್ಟ ಆದೀತು. ಸ್ವಲ್ಪ ಹುಷಾರಾಗಿರಿ. ಮಂಗಲ ಕಾರ್ಯಕ್ಕೆ ಹೋಗುವಂತಹ ಒಂದು ಸನ್ನಿವೇಶ ಇವತ್ತಿನ ದಿವಸ. ಪಂಚಮದಲ್ಲಿ ಗುರು ಇದ್ದಾನೆ, ಆದ್ದರಿಂದ ದೈವಾನುಕೂಲ ಚೆನ್ನಾಗಿದೆ. ದೇವರ ದರ್ಶನ ಮಾಡಿಕೊಳ್ಳುವುದರಿಂದ ಕ್ಷೇಮ. ಆಂಜನೇಯನ ಅನುಗ್ರಹದಿಂದ ಕಷ್ಟದೋಷ ನಿವಾರಣೆ ಆಗುವಂತಹ ಲಕ್ಷಣ. 8 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಸಿರು, ಬಿಳಿ, ಕಪ್ಪು ಇತ್ಯಾದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮಗೆ ಆರೋಗ್ಯ, ನೆಮ್ಮದಿ ಕೊಡುವಂತಹ ಸಾಧ್ಯತೆ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮತ್ತು ಅಂಗಾರಕರು ಸದಾ ಕಾಲದಲ್ಲೂ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಅವಮಾನ, ಅಪವಾದ, ಕಷ್ಟ, ನಷ್ಟ, ದುಃಖ, ದುಮ್ಮಾನ ಎಲ್ಲವನ್ನು ಅನುಭವಿಸಬೇಕಂತಹ ಸಂದರ್ಭ ಇರತಕ್ಕಂಥ
ಇರತಕ್ಕಂತಹದ್ದು. ಕೆಲವರಿಗೆ 7.5 ಆರಂಭದ 7.5, ಕೆಲವರಿಗೆ ಮಧ್ಯಮ 7.5, ಕೆಲವರಿಗೆ ಅಂತ್ಯ 7.5. ಒಟ್ಟಾರೆ 7.5 ತೊಂದರೆಯಿಂದ ಹಲವು ದಿವಸ ಹಲವು ಕಾಲದವರೆಗೆ ಅನುಭವಿಸ್ತಾ ಇರ್ತೀರಿ. ಇಂದೂ ಸಹಿತವಾಗಿ ಅದನ್ನೇ ಅನುಭವಿಸುವಂತಹ ಸಂದರ್ಭ ಇರತಕ್ಕಂತಹದ್ದು. ಕೆಟ್ಟ ವ್ಯಕ್ತಿಗಳಿಂದ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮನ್ನು ಬಳಸಿಕೊಂಡು ನಿಮ್ಮ ಮೇಲೆ ಗೂಬೆ ಕೂಡಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ಶೂರಿಟಿಯನ್ನು ಯಾರಿಗೂ ಹಾಕಬೇಡಿ. ಅದರಿಂದ ಏನಾದರೂ ತೊಂದರೆ ಆಗುವಂತಹ ಲಕ್ಷಣ ಇದೆ. ಈ ಸಂದರ್ಭದಲ್ಲಿ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ ಸ್ಮರಣಾದ್ ಭವೇತ್. ಈ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ನಿಮಗೆ ಸದ್ಬುದ್ಧಿ, ಸದಾಚಾರ, ಸತ್ಸಂಬಂಧತೆ, ಸನ್ನಡತೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾಡಿಕೊಳ್ಳಿ. ಮೀನರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಲಿಕ್ಕೆ ಯೋಗ್ಯ. ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದಕ್ಕೆ ಅನುಕೂಲ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮಾಭಿವೃದ್ಧಿ ಆಗ್ತದೆ. ಉತ್ತರ ಈಶಾನ್ಯದಲ್ಲಿ ಮಾಡಿಕೊಳ್ಳಿ. ಶುಭ ಉಂಟಾಗ್ತದೆ. ಮೀನರಾಶಿಯವರು ವೀಕ್ಷಕರೇ, ಇಂದು ಬಸವೇಶ್ವರ ಜಯಂತಿ. ನೋಡಿ, ಸಾಧಾರಣವಾಗಿ ಬಸವೇಶ್ವರ ಜಯಂತಿ ಇದ್ದಂತಹ ಸಂದರ್ಭದಲ್ಲಿ ಹೊಸ ಮನೆಗೆ ಹೋಗುವವರಿಗೆ ಅನುಕೂಲ, ಹೊಸದಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಅನುಕೂಲ, ಅಭಿವೃದ್ಧಿಗೆ ಅನುಕೂಲ ಇರತಕ್ಕಂತಹದ್ದು. ಇಲ್ಲಿ 2 ಯೋಗಗಳಿದ್ದಾವೆ. ಒಂದು ಅಕ್ಷಯ ತೃತೀಯ. ಇಲ್ಲಿ ಅಕ್ಷಯ ತೃತೀಯ ಅಂದ್ರೆ ಅಭಿವೃದ್ಧಿಯನ್ನು ಮಾಡುವಂತಹದ್ದು. 12 ರಾಶಿಯವರಿಗೆ ಅನುಕೂಲ ಇರತಕ್ಕಂತಹದ್ದು. ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ಬಂಗಾರ ಖರೀದಿ ಮಾಡಿದ್ರೆ ಬಂಗಾರ ವೃದ್ಧಿ ಆಗ್ತದೆ ಹೇಳುವಂತಹದ್ದು. ಅರ್ಥಾತ್ ಬೆಳ್ಳಿ, ಬಂಗಾರ ಇತ್ಯಾದಿಗಳನ್ನ, ಪಂಚಲೋಹಗಳನ್ನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸುಖ, ಸಂತೋಷ, ನೆಮ್ಮದಿಯನ್ನು ಕಾಣುವಂತಹ ಒಂದು ಸುಯೋಗದ ಕ್ಷಣಗಳು ಇವತ್ತಿನ ದಿವಸ. ಬಂಗಾರದ ಅಂಗಡಿಯಲ್ಲೆಲ್ಲ ಜನಮುಷ್ಟಿಗೆ ಇವತ್ತಿನ ದಿವಸ ನೀವು ಸಹಿತವಾಗಿ ಸೇರಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 12 ರಾಶಿಯವರಿಗೆ ಶುಭವನ್ನು ತರುವಂತಹದ್ದು ಇವತ್ತಿನ ದಿವಸ. ಬಂಗಾರದಿಂದ ಶೋಭೆ ಒಟ್ಟಾರೆ ಮಾಡ್ಕೊಳ್ಳಿ. ಅದರಿಂದ ಅನುಕೂಲ ಉಂಟಾಗ್ತದೆ. ಅಕ್ಷಯ ತೃತೀಯ ತಿಥಿ ಇದ್ದದರಿಂದ ಇವತ್ತಿನ ದಿವಸ ಒಳ್ಳೆಯ ಯೋಗದ ಕ್ಷಣಗಳು ಇರತಕ್ಕಂತಹದ್ದು. ಕೆಲವರು ಮನೆಯಲ್ಲೇ ವಿಶೇಷವಾದಂತಹ ಕಾರ್ಯಕ್ರಮ ಇತ್ಯಾದಿಗಳನ್ನು ಹಮ್ಮಿಕೊಳ್ತೀರಿ. ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ. ದೋಷ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಶ್ರೀರಾಮ ಸೇವೆಯನ್ನು ಮಾಡುವುದರಿಂದ, ಶ್ರೀರಾಮ ಭಜನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಈ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಮಾಡಿಕೊಳ್ಳಿ. ಶುಭ ಉಂಟಾಗ್ತದೆ. 12 ರಾಶಿಯವರು ಶುಭವಾಗಲಿ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ನೀವು ತಿಳ್ಕೊಳ್ತಾ ಇದ್ದೀರಿ. ಷಷ್ಠಬ್ದಿ, ಷಷ್ಠಿ ಪೂರ್ತಿ ಅರ್ಥಾತ್ 60ನೇ ವರ್ಷದಲ್ಲಿ ಮಾಡಬೇಕಾದಂತಹ ಒಂದು ಕಾರ್ಯ. ಇದೊಂದು ವಿಶೇಷವಾಗಿರತಕ್ಕಂತಹ ಕಾರ್ಯ. ಗಂಡ ಹೆಂಡತಿಯರು ಕುಳಿತುಕೊಂಡು ಸಲಕ್ಷಣರಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾದಂತಹ ವಿಶೇಷವಾದಂತಹ ಒಂದು ಶಾಂತಿ. ಇದೇ ಮಹಾಮೃತ್ಯುಂಜಯ ಶಾಂತಿ, ಇದೇ ಮಾರ್ಕಾಂಡೇಯ ಶಾಂತಿ, ಇದೇ ಉಗ್ರರಥ ಶಾಂತಿ ಅಥವಾ ಇದೇ ಭೀಮರಥ ಶಾಂತಿ. ಈ ರೀತಿಯಲ್ಲಿ ಶಾಂತಿಯನ್ನು ಮಾಡಿಕೊಳ್ಳುವಾಗ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಸದ್ಯದಲ್ಲೇ ನಿಮಗೆ ಯಾವ ತಾರೀಕಿನನ್ನು ಮಾಡ್ತೇವೆ ಅಂತ ಹೇಳುವಂತಹದ್ದನ್ನು ತಿಳಿಸ್ತೇನೆ. ಜೊತೆಯಲ್ಲಿ ಎಲ್ಲಿ ಮಾಡ್ತಾ ಇದ್ದೇವೆ ಹೇಳುವಂತಹದ್ದನ್ನು ತಿಳಿಸ್ಕೊಡ್ತೇವೆ. ಬನ್ನಿ, ನಿಮಗೆ ಅವಕಾಶ ಇದ್ದಲ್ಲಿ ಇದರಲ್ಲಿ ಪಾಲ್ಗೊಳ್ಳಿ. ಶುಭ ಉಂಟಾಗ್ತದೆ. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ಕೆಳಭಾಗದಲ್ಲಿ ಬರುವಂತಹ ನಂಬರ್ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.